Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ ಅಲ್ಲಿ ನಾವು ಸೆಕ್ಷನ್ ಬಿ ಗೆ ಡಿಪೆಂಡೆಂಟ್ ಬ್ರಾಂಚಸ್ ನಲ್ಲಿ ಡೇಟಾ ಸಿಸ್ಟಮ್ ಅಪ್ಲೈ ಮಾಡಿದ್ರ ಅಂದ್ರೆ ಯಾವ ರೀತಿ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಅಟ್ ಕಾಸ್ಟ್ ಪ್ರೈಸ್, ಇಫ್ ಗೂಡ್ಸ್ ಆರ್ ಸೆಂಟ್ ಬೈ ದ ಹೆಡ್ ಆಫೀಸ್ ಟು ಇಟ್ಸ್ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್, ಯಾವ ರೀತಿ ಸಾಲ್ವ್ ಮಾಡಬೇಕು ಅಥವಾ ಯಾವ ರೀತಿ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅನ್ನೋದು ಲಾಸ್ಟ್ ಸೆಷನ್ ಅಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿಂದ ಸೆಕ್ಷನ್ ಸಿ ಗೆ ಯಾವ ರೀತಿ ಕೊಡ್ತಾನೆ. ಸೆಕ್ಷನ್ ಸಿ ಗೆ ಕೊಟ್ಟಾಗ 12 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಗೆ ಕೊಟ್ಟಾಗ ಅಲ್ಲಿ ಸ್ವಲ್ಪ ಟಿಕ್ಕಿ ಆಗಿರುತ್ತೆ, ಅಂದ್ರೆ ಒಂದ್ ಸ್ವಲ್ಪ ನಂಬರ್ ಆಫ್ ಐಟಮ್ಸ್ ಜಾಸ್ತಿ ಕೊಟ್ಟಿರ್ತಾರೆ ಅಷ್ಟೇ. ಅದೇನೆ ಸೇಮ್ ಟ್ರಿಕ್, ಸೇಮ್ ಲಾಜಿಕ್, ಸ್ವಲ್ಪ ಐಟಮ್ಸ್ ಜಾಸ್ತಿ ಕೊಟ್ಟಿರ್ತಾನೆ. ಒಂದೊಂದೇ ಅಡ್ಜಸ್ಟ್ಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗೋಣ. ಸ್ಟೂಡೆಂಟ್ಸ್, ಸ್ವಲ್ಪ ಟ್ರಿಕ್ಸ್ ಇರುತ್ತೆ. ಆ ಟ್ರಿಕ್ಸ್ ನ ಕ್ರ್ಯಾಕ್ ಮಾಡಿದ್ರ ಅಂದ್ರೆ ಆಟೋಮೆಟಿಕ್ ಆಗಿ ಈಸಿ ಆಗುತ್ತೆ. ಹಾಗಾದ್ರೆ ಸೆಕ್ಷನ್ ಸಿ ಗೆ ಯಾವ ರೀತಿ ಕೊಟ್ಟಿದ್ದಾನೆ, ಕೊಡ್ತಾನೆ, ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ಟೂಡೆಂಟ್ಸ್, ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ ಅಲ್ಲಿ ಆಲ್ ಅಂತ ಕೊಡಿ. ಸ್ಟೂಡೆಂಟ್ಸ್, ಕಾರಣ ಇಷ್ಟೇನೆ, ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮ್ ಮುಂದೆ ಬಂದು ನಿಂತ್ಕೊಳ್ಳಿಸ್ತು. ಸೊ ಹಾಗಾದ್ರೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಸೆಕ್ಷನ್ ಸಿ ಪ್ರಾಬ್ಲಮ್ಸ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟಿದೆ, ಈಗ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್. So back to what I was saying. Could be us. Could be us. This could be us. So back to what I was saying. Could be us. This could be us. So back to what I was saying. Could be us. ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಮುಂಚೆ ಪ್ರಾಬ್ಲಮ್ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಪ್ರಾಬ್ಲಮ್ ಈ ರೀತಿ ಇದೆ. 2017ನೇ ಇಸ್ವಿ ಕ್ವಶನ್ ಪೇಪರ್ ಇಷ್ಟಿರುತ್ತೆ ಪ್ರಾಬ್ಲಮ್. ಸೊ 10ನೇ ಪ್ರಾಬ್ಲಮ್ ವರೆಗೂ ಸೆಕ್ಷನ್ ಬಿ ವರೆಗೂ ಮಾಡಿದ್ವಿ. ಈಗ ನಾವು ಮಾಡುವಂತಹದ್ದು ಸೆಕ್ಷನ್ ಸಿ ಪ್ರಾಬ್ಲಮ್, 11th ಪ್ರಾಬ್ಲಮ್. 2017ರಲ್ಲಿ ಕೊಟ್ಟಿರೋದು 12 ಮಾರ್ಕ್ಸ್ಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ಬಿಟ್ಟಿದೆ ನೋಡೋಣ. ಸ್ಟೂಡೆಂಟ್ಸ್, ಝೂಮ್ ಔಟ್ ಮಾಡ್ತೀನಿ, ನೋಡೋಣ. ಈ ವಿಡಿಯೋದಲ್ಲಿ ನೀವು ಬಹಳಷ್ಟು ಅಂದ್ರೆ 3 ಇಂಪಾರ್ಟೆಂಟ್ ಐಟಮ್ಸ್, ಅಂದ್ರೆ 3 ವಿಚಾರಗಳನ್ನ, ಹೊಸ ವಿಚಾರಗಳನ್ನ ತಿಳ್ಕೊಂತೀರ. 3 ಐಟಮ್ಸ್ ನ ಈ ಪ್ರಾಬ್ಲಮ್ ಇಂದ ನೀವು ತಿಳ್ಕೊಂತೀರ, ಕಲ್ತ್ಕೊಂತೀರ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗಾದ್ರೆ ಏನಂತ ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಹಾಗಾದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್, ಯಾವ ಬ್ರಾಂಚ್ ಅಂತ ಹೇಳಿಲ್ಲ, ಯಾವ ಹೆಡ್ ಆಫೀಸ್ ಅಂತ ಹೇಳಿಲ್ಲ. ಸೊ ಡೈರೆಕ್ಟ್ ಆಗಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡುವ. ಇಲ್ಲಿ ನೀವು ಗಮನ ಹರಿಸ್ತಾ ಇರೋ ಹಾಗೆ ಡೇಟ್ ಇಲ್ಲಿ ಕೊಟ್ಟಿರುವಂತಹದ್ದು, ಡೇಟ್ ಇಲ್ಲಿ ಕೊಟ್ಟಿರೋದು 1st April 19 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ ಇಯರ್ ಸ್ಟಾರ್ಟಿಂಗ್ ಡೇಟ್ 1st April 19, ಎಂಡಿಂಗ್ ಆಗೋದೇನು 31st March 2020 ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ, ಒಂದು ಐಟಮ್, ಹೊಸ ಐಟಮ್ ಬರ್ತಿದೆ, ಅದಕ್ಕೋಸ್ಕರ. ಓಕೆ ಸ್ಟೂಡೆಂಟ್ಸ್, ಹಾಗಾದ್ರೆ ಸ್ಟಾಕ್ ಆನ್ ಹ್ಯಾಂಡ್ ಅಟ್ ಬ್ರಾಂಚ್ 1/4/1919 ನಲ್ಲಿರೋ 2019 ನಲ್ಲಿರುವಂತಹದ್ದು 10,000 ಅಂತೆ. ಹಾಗಾದ್ರೆ ಓಪನಿಂಗ್ ಸ್ಟಾಕ್ 10,000 ಅಂತೆ. ಸ್ಟಾಕ್ 10,000. Then debtors, opening debtors
ಎಷ್ಟಂತೆ 4000. ಪೆಟಿ ಕ್ಯಾಶ್ 500 rupees ಅಂತೆ 500. ಫರ್ನಿಚರ್ ಓಪನಿಂಗ್ ಫರ್ನಿಚರ್ 2000 ಅಂತೆ ಫರ್ನಿಚರ್ 2000. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತೆ 150 ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟು 150. ಅಸೆಟ್ ಪ್ರೀಪೇಯ್ಡ್ ಅನ್ನೋದು ಅಸೆಟ್, ಔಟ್ಸ್ಟ್ಯಾಂಡಿಂಗ್ ಅನ್ನೋದು ಲಯಬಿಲಿಟಿ. ಓಕೆ, ಬಂದೇ ಬಿಡ್ತು ನೋಡಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ವಾಟ್ ಇಸ್ ದಟ್? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 100 rupees ಅಂತೆ. ಇದು ಓಪನಿಂಗ್ ಬ್ಯಾಲೆನ್ಸ್ ಅವನು ಕೊಟ್ಟಿರೋದು. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಒಂದೇ ಐಟಮ್ ಇರೋದು. ಸೊ ಡೈರೆಕ್ಟ್ ಆಗಿ ಏನ್ ಮಾಡೋಣ, 100 rupees ತಗೊಳ್ಳುವ. ದೆನ್ ಕ್ಯಾಶ್ ಸೆಂಟ್ ಗೂಡ್ಸ್ ಇಂಟು ಬ್ರಾಂಚ್ 80,000. ಹಾಗಾದ್ರೆ ಗೂಡ್ಸ್ ಇಂಟು ಬ್ರಾಂಚ್ 80,000, 80,000. ಕ್ಯಾಶ್ ಸೇಲ್ಸ್ ಅಟ್ ದ ಬ್ರಾಂಚ್ ಅಂತೆ. ಕ್ಯಾಶ್ ಸೇಲ್ಸ್ ಏನಾಗಿರುತ್ತೋ ಅದು ರೆಮಿಟ್ ಮಾಡಬೇಕಾಗಿರುತ್ತೆ. ರೆಮಿಟ್ ಮಾಡಬೇಕು ಅಂದ್ರೆ ಹೆಡ್ ಆಫೀಸ್ ಕಳಿಸ್ಬೇಕಾಗಿರುತ್ತೆ. ಕ್ಯಾಶ್ ಸೇಲ್ಸ್ ಬೈ ಬ್ರಾಂಚ್ ಎಷ್ಟಂತೆ 1,30,000, 1,30,000. ಸುಮ್ಮನೆ ಜಸ್ಟ್ ಪೋಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಕ್ರೆಡಿಟ್ ಸೇಲ್ಸ್ ಅಟ್ ಬ್ರಾಂಚ್ ಅಂತೆ. ಈ ಕ್ರೆಡಿಟ್ ಸೇಲ್ಸ್ ಮಾಡಿರುವಂತಹದ್ದು ಡೆಟಾರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ, ಬ್ರಾಂಚ್ ಅಕೌಂಟ್ ಅಲ್ಲಿ ಬರೋದಿಲ್ಲ. ಕ್ಲಿಯರ್ ಸ್ಟೂಡೆಂಟ್ಸ್? ಅಮೌಂಟ್ ಕಲೆಕ್ಟೆಡ್ ಬೈ ಬ್ರಾಂಚ್ ಫ್ರಮ್ ಡೆಟಾರ್ಸ್ ಎಷ್ಟಾಗಿರುತ್ತೆ 35,000 ಅಂತೆ. 35,000 ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ 35,000. ಫೈನ್. ಈಗ ಹೇಳುವಂಥದ್ದು ನಾನು ನಿಮ್ಗೆ ಹೇಳಿದೆ, ಈ ಪ್ರಾಬ್ಲಮ್ ಅಲ್ಲಿ 3 ಐಟಮ್ ನ ತಿಳ್ಕೊಂತೀರಾ, 3ರಿಂದ 4 ಐಟಮ್ ಅಂತ ಹೇಳಿದ್ದೆ. ನೋಡ್ರಿ, ಇಲ್ಲಿ ಅಮೌಂಟ್ ರಿಸೀವ್ಡ್ ಬೈ ಹೆಡ್ ಆಫೀಸ್. ಅಮೌಂಟ್ ಹೆಡ್ ಆಫೀಸ್ ರಿಸೀವ್ ಮಾಡ್ತಿದೆ ಅಂತೆ. ಇಲ್ಲಿ ಕ್ಯಾಶ್ ರಿಮಿಟ್ ಮಾಡ್ತಿರೋ 1,30,000 ರಿಸೀವ್ ಮಾಡ್ತಿದೆ, 35,000 ರಿಸೀವ್ ಮಾಡ್ತಿದೆ. ಅಪಾರ್ಟ್ ಫ್ರಮ್ ದಟ್, ಡೈರೆಕ್ಟ್ಲಿ ಫ್ರಮ್ ದ ಬ್ರಾಂಚ್ ಡೆಟಾರ್ಸ್. ಬ್ರಾಂಚ್ ನ ಡೆಟಾರ್ಸ್ ಇರುವಂತ ಸಂಬಂಧ ಬ್ರಾಂಚ್ಗೂ ಮತ್ತು ಡೆಟಾರ್ಸ್ಗೆ ಇರುತ್ತೆ. ಆ ಒಂದು ಆಸ್ಪೆಕ್ಟ್ಸ್ ಇಲ್ಲಿ ಬರೋದಿಲ್ಲ. ಓಪನಿಂಗ್ ಡೆಟಾರ್ಸ್ ಬರುತ್ತೆ ಡೆಬಿಟ್ ಸೈಡ್ ಬ್ರಾಂಚ್ ಅಕೌಂಟ್ ಅಲ್ಲಿ. ಕ್ಲೋಸಿಂಗ್ ಡೆಟಾರ್ಸ್ ಬರುತ್ತೆ ಕ್ರೆಡಿಟ್ ಸೈಡ್. ಅಮೌಂಟ್ ಕಲೆಕ್ಟೆಡ್ ಆರ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್ ಬರುತ್ತೆ ಕ್ರೆಡಿಟ್ ಸೈಡ್. 3 ಐಟಮೇ ಬರೋದು ಅಂತ ಹೇಳಿದ್ದೆ ನಾನು ನಿಮ್ಗೆ. ಆದ್ರೆ ಇಲ್ಲಿ ಬ್ರಾಂಚ್ ಡೆಟಾರ್ಸ್ ಏನಾಗಿದೆ ಅಂತಂದ್ರೆ, ಮತ್ತೊಂದ್ಸಲಿ ಓದ್ಕೊಳ್ಳಿ. ಅಮೌಂಟ್ ರಿಸೀವ್ಡ್ ಬೈ ಹೆಡ್ ಆಫೀಸ್ ಡೈರೆಕ್ಟ್ಲಿ ಫ್ರಮ್ ದ ಬ್ರಾಂಚ್ ಡೆಟಾರ್ಸ್. ಯೋಚನೆ ಮಾಡಿ ನೋಡಿ, ಬ್ರಾಂಚ್ ಕರೆಕ್ಟ್ ಅರ್ಥ ಮಾಡಿ. ಬ್ರಾಂಚ್ ಏನ್ ಮಾಡ್ತಾ ಇದೆ, ತನ್ನ ಕಸ್ಟಮರ್ಸ್ಗೆ ಸಾಲಕ್ಕೆ ಮಾರಾಟ ಮಾಡಿದೆ. ಬ್ರಾಂಚ್ ತನ್ನ ಕಸ್ಟಮರ್ಗೆ ಸಾಲಕ್ಕೆ ಮಾರಾಟ ಮಾಡಿದೆ. ಸೇ ಫಾರ್ ಎಕ್ಸಾಂಪಲ್, ಐ ಆಮ್ ದ ಬ್ರಾಂಚ್. ನಾನು ಬ್ರಾಂಚ್ ಅಂತ ಅನ್ಕೊಳ್ಳೋಣ, ನನ್ನನ್ನ ಬ್ರಾಂಚ್ ಅಂತ ಅನ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ನಾನು ಬ್ರಾಂಚ್ ಆಗಿದ್ದೀನಿ. ನಾನೇನ್ ಮಾಡ್ತೀನಿ, ಗಣೇಶ್ ಅನ್ನೋನ್ಗೆ ಕ್ರೆಡಿಟ್ ಸೇಲ್ಸ್ ಮಾಡಿದ್ದೀನಿ 10,000 ಅಂತ ಅನ್ಕೋಣ. ಈಗೇನ್ ಮಾಡ್ಬೇಕು, ಗಣೇಶ್ ಯಾರು ಕೊಡಬೇಕು, ನನಗ್ ಕೊಡಬೇಕು. ನನಗ್ ಕೊಟ್ರೆ ನಾನೇನ್ ಮಾಡ್ತೀನಿ, ಹೆಡ್ ಆಫೀಸ್ ಕೊಡ್ತೀನಿ. ಹೌದೋ ಇಲ್ವೋ? ಗಣೇಶ್ ನನಗ್ ಕೊಟ್ರೆ ನಾನೇನ್ ಮಾಡ್ತೀನಿ, ಹೆಡ್ ಆಫೀಸ್ ಕೊಡ್ತೀನಿ. ಇಷ್ಟ ದಿವಸ ಮಾಡ್ತಾ ಇದ್ದು ಗಣೇಶ ನಂಗೆ ಏನ್ ಕೊಡ್ತಾ ಇದ್ನೋ ಅದನ್ನೇ ಏನ್ ಮಾಡ್ತಾ ಇದ್ವಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಅದು ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ ಅಂದ್ಬಿಟ್ಟಿದೆ. ಬ್ರಾಂಚ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ನಲ್ಲಿ ಬೈ ಬ್ಯಾಂಕ್ ಅಂದ್ಬಿಟ್ಟು ತಗೊಂತಾ ಇದ್ವಿ. ಇವು 35,000 ತಗೊಂಡಿದೀವಿ ಈಗ ನಾವು, ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ ಅಂತ. ಅವರು ಡೆಟಾರ್ಸ್ ನಮಗ್ ಕೊಡ್ತಾರೆ, ಬ್ರಾಂಚ್ ಕೊಡ್ತಾರೆ, ಬ್ರಾಂಚ್ ಹೆಡ್ ಆಫೀಸ್ ಕೊಡ್ತಾ ಇತ್ತು. ಈಗೇನಾಗಿದೆ ಅಂದ್ರೆ 2,000 ರೂಪಾಯಿಯಷ್ಟು ಅಮೌಂಟ್ ಏನ್ ಮಾಡಿದೆ ಅಂದ್ರೆ, ಡೈರೆಕ್ಟ್ ಆಗಿ ಗಣೇಶ್ ಏನ್ ಮಾಡ್ತಾನೆ, ಯಾರು ನನ್ನ ಕಸ್ಟಮರ್ ಡೆಟಾರ್, ಅವನೇನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಹೆಡ್ ಆಫೀಸ್ಗೆ ಕೊಟ್ಟನಂತೆ. ಹಾಗಾದ್ರೆ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ಗೆ ಕೊಟ್ಟ ಅಂದ್ರೆ ಯಾರು ಕೊಟ್ಟಂಗಾಗುತ್ತೆ, ಡೆಟಾರ್ಸ್ ಇಂದ ನಾನಿಸ್ಕೊಂಡ ಹಾಗೆ, ನಾನೇನ್ ಮಾಡಿದೆ ಅವ್ರು ಕೊಟ್ಟ ಹಾಗೆ. ಅಂದ್ರೆ ಅರ್ಥ ಏನು, ನಾನ್ ಕೊಟ್ಟ ಹಾಗಾಯ್ತು. ಯಾರು ಕೊಟ್ಟ ಹಾಗಾಯ್ತು, ಬ್ರಾಂಚ್ ಸೇಲ್ ಮಾಡಿದ್ದು ಬ್ರಾಂಚ್ ಇಸ್ಕೊಂಡು ಅವ್ರಿಗೆ ಕೊಡಬೇಕಾಗಿತ್ತು. ಅದಕ್ಕೆ ಬದಲಾಗಿ ನಾನೇ ಅವ್ರಿಗೆ ಡೈರೆಕ್ಟ್ ಆಗಿ ಕೊಟ್ಟ ಹಾಗೆ. ಯಾರು ಕೊಟ್ಟ ಹಾಗೆ, ಬ್ರಾಂಚ್ ಹೆಡ್ ಆಫೀಸ್ ಕೊಟ್ಟ ಹಾಗೆ. ಏನದು, ಅಮೌಂಟ್ ಡೈರೆಕ್ಟ್ಲಿ ಪೇಯ್ಡ್
ಬೈ ಬ್ರಾಂಚ್ ಡೆಟಾರ್ಸ್. ಎಷ್ಟು ಸಾವಿರ? 2,000 ರೂಪಾಯಿನ ರೆಮಿಟೆನ್ಸ್ ನಲ್ಲಿ ತೋರಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ನಾನಿಸ್ಕೊಂಡು ಡೆಟಾರ್ಸ್ ಇಂದ ನಾನಿಸ್ಕೊಂಡು ಹೆಡ್ ಆಫೀಸ್ ಕೊಡ್ಬೇಕಾಗಿತ್ತು. ಎಲ್ಲಿ ತಗೊಂತಾ ಇದ್ವಿ ಅದನ್ನ? 35,000 ಜಾಗದಲ್ಲಿ ತಗೊಂತಾ ಇದ್ವಿ. ಈಗ ಅವನೇ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಏನಾಗ್ಬಿಡುತ್ತೆ, ಅವನೇ ಡೈರೆಕ್ಟ್ ಆಗಿ ಹೆಡ್ ಆಫೀಸ್ ಕೊಟ್ಟಿದ್ದಾರೆ, ನಾನು ಇಸ್ಕೊಂಡು ಕೊಟ್ಟ ಹಾಗೆ. ಹಾಗಾದ್ರೆ ಯಾವ ಸೈಡ್ ತಗೊಬೇಕಾಗಿರುತ್ತೆ? ಕ್ರೆಡಿಟ್ ಸೈಡ್ ನಲ್ಲಿ ಅಮೌಂಟ್ ಡೈರೆಕ್ಟ್ಲಿ ಪೇಡ್ ಬೈ ದ ಬ್ರಾಂಚ್ ಡೆಟಾರ್ಸ್ ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಹಾಗಾದ್ರೆ ಜ್ಞಾಪಕ ಇಟ್ಕೊಳ್ಳಿ, 35,000 ರೂಪಾಯಿ ಡೆಟಾರ್ಸ್ ನನಗ್ ಕೊಟ್ರು, ನಾನು ಹೆಡ್ ಆಫೀಸ್ ಕೊಟ್ಟೆ. 2,000 ಅವರೇ ಡೈರೆಕ್ಟ್ ಆಗಿ ಕೊಟ್ರು, ಅಂದ್ರೆ ನಾನೇ ಇಸ್ಕೊಂಡು ಕೊಟ್ಟ ಹಾಗೆ. ಅಕಸ್ಮಾತ್ ಈ ಪ್ರಾಬ್ಲಮ್ ಅಲ್ಲಿ ಡೆಟಾರ್ಸ್ ಅಕೌಂಟ್ ಮಾಡುವಾಗ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂದಾಗ 35,000 ತಗೊಬೇಕು, 2,000 ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್? ನನಗ್ ಕೊಟ್ರೆ ನಾನು ಅವ್ರಿಗೆ ಕೊಡ್ತಾ ಇದ್ದೆ, ಅವನೇ ಡೈರೆಕ್ಟ್ ಆಗಿ ಕೊಟ್ರ ಅಂದ್ರೆ ನನಗ್ ಕೊಟ್ಟ ಹಾಗೆ ಆಯ್ತು, ನಾನು ಬ್ರಾಂಚ್ ಆಗಿದ್ದು ಹೆಡ್ ಆಫೀಸ್ ಕೊಟ್ಟ ಹಾಗೆ ಆಗುತ್ತೆ. ಸೊ ಹಾಗಾದ್ರೆ 2,000 ರೂಪೀಸ್ ಅಷ್ಟು ಕ್ರೆಡಿಟ್ ಸೈಡ್ ಆಫ್ ಡೆಟಾರ್ಸ್ ಅಕೌಂಟ್ ಅಲ್ಲೂ ಡೆಟಾರ್ಸ್ ಅಕೌಂಟ್ ಏನಾದ್ರು ಮಾಡಿದ್ರೆ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್? ಇದು ಒಂದು ಸೆಕ್ಷನ್ ಬಿ ನಲ್ಲಿ ಹೇಳ್ದಿರುವಂತ ಒಂದು ಅಂಶ ಆಗಿತ್ತು ಸ್ಟೂಡೆಂಟ್ಸ್. ಅದನ್ನ ಇಲ್ಲಿ ಕ್ಲಾರಿಟಿ ತಗೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ನೂ ಡೌಟ್ ಇತ್ತು ಅಂದ್ರೆ ಇದೇ ಸೇಮ್ ಅಡ್ಜಸ್ಟ್ಮೆಂಟ್ ನ ತಗೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲೂ ತಗೊಂತೀನಿ, ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಓಕೆ. ಡಿಸ್ಕೌಂಟ್ ಅಲೋಡ್, ಡಿಸಲೋಡ್ ಅಂತ ಓದ್ಬೇಡಿ ದಯವಿಟ್ಟು, ಸ್ಪೇಸ್ ಇರಬೇಕಾಗಿತ್ತು ಇಲ್ಲಿ, ಕ್ಷಮಿಸಿ. ಡಿಸ್ಕೌಂಟ್ ಅಲೋಡ್ ಟು ಬ್ರಾಂಚ್ ಡೆಟಾರ್ಸ್. ವಾಟ್? ಡಿಸ್ಕೌಂಟ್ ಅಲೋಡ್ ಟು ಬ್ರಾಂಚ್ ಡೆಟಾರ್ಸ್. ಹಾಗಾದ್ರೆ ಬ್ರಾಂಚ್ ನ ಡೆಟಾರ್ಸ್ಗೆ ಡಿಸ್ಕೌಂಟ್ ಕೊಟ್ಟಿದೀವಂತೆ. ಹಾಗಾದ್ರೆ ಇದೆಲ್ಲ ಬರಲ್ಲ ಸ್ಟೂಡೆಂಟ್ಸ್, ಎಲ್ಲಿ ಬರಲ್ಲ? ಬ್ಯಾಡ್ ಡೇಟ್ಸ್ ಹಾಕೊಳ್ಳಿ, ಸೇಲ್ಸ್ ರಿಟರ್ನ್ಸ್ ಹಾಕೊಳ್ಳಿ, ರಿಟರ್ನ್ಸ್ ಬೈ ಕಸ್ಟಮರ್ಸ್ ಆಗಿದ್ರೆ ಅಂದ್ರೆ ಡೆಟಾರ್ಸ್ ಆಗಿರ್ಲಿ, ಅಥವಾ ಡಿಸ್ಕೌಂಟ್ ಅಲೋಡ್ ಹಾಕೊಳ್ಳಿ, ಅಲೋಯನ್ಸಸ್ ಗ್ರಾಂಟೆಡ್ ಹಾಕೊಳ್ಳಿ, ಬಿ ಆರ್ ರಿಸೀವ್ಡ್ ಅಥವಾ ಬಿ ಆರ್ ಡಿಸಾನರ್ಡ್, ಇಷ್ಟು ಐಟಮ್ಸ್ ಎಲ್ಲಿ ಬರೋದಿಲ್ಲ? ಬ್ರಾಂಚ್ ಅಕೌಂಟ್ ಅಲ್ಲಿ ಅಪಿಯರ್ ಆಗೋದಿಲ್ಲ ಸ್ಟೂಡೆಂಟ್. ಬ್ರಾಂಚ್ ಅಕೌಂಟ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಬೇಕಾಗಿರುತ್ತೆ ಇದನ್ನ. ಓಕೆನಾ ಸ್ಟೂಡೆಂಟ್ಸ್? ದೆನ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಎಲ್ಲಿ ತಗೊಬೇಕಾಗಿರುತ್ತೆ? ಟು ಬ್ಯಾಂಕ್ ಅಕೌಂಟ್. ಹಾಗಾದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ತಂದಾಗ ಏನೇನು ಕೊಡ್ತಾ ಇದೆ ಎಕ್ಸ್ಪೆನ್ಸಸ್ ಅಂತಂದ್ರೆ, ರೆಂಟ್ಗೆ 2,000 ಅಂತೆ, ಸ್ಯಾಲ್ರಿಗೆ 2,400 ಅಂತೆ. ಸ್ಯಾಲ್ರಿಗೆ ಎಷ್ಟು? 2,400 ಅಂತೆ. ರೆಂಟ್ಗೆ ಎಷ್ಟಂತೆ? 2,000 ಅಂತೆ. ದೆನ್ ಪೆಟಿ ಕ್ಯಾಶ್ 1,000 ಅಂತೆ, ಪೆಟಿ ಕ್ಯಾಶ್ 1,000. ಇನ್ನೊಂದು ಕೊಟ್ಟಿದೆ ನೋಡಿ, ಪ್ರೀಪೇಯ್ಡ್ ಇನ್ಶೂರೆನ್ಸ್ 600 ಅಂತೆ. ಇನ್ಶೂರೆನ್ಸ್ ಎಷ್ಟಂತೆ? 600 ಅಂತೆ. ಹಾಗಾದ್ರೆ ಇನ್ಶೂರೆನ್ಸ್ ಅಮೌಂಟ್, ಇನ್ಶೂರೆನ್ಸ್ ಎಷ್ಟಂತೆ? 600 ಅಂತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್. ಏನು? ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಫ್ರಮ್ ಬ್ರಾಂಚ್. ಎಲ್ಲಿ ಯಾರು ಕಳಿಸ್ತಾ ಇರೋದು? ಬ್ರಾಂಚ್ ರಿಟರ್ನ್ ಮಾಡ್ತಿರೋದು. ಬ್ರಾಂಚ್ ರಿಟರ್ನ್ ಮಾಡ್ತಾ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು? 1,000 ರೂಪೀಸ್. 1,000 ರೂಪೀಸ್ ನ ಗೂಡ್ಸ್ ಇಂಟು ಬ್ರಾಂಚ್ ಕ್ರೆಡಿಟ್ ಸೈಡ್ ನಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ. ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಬೈ ಡೆಟಾರ್ಸ್. ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಬೈ ಡೆಟಾರ್ಸ್ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ. ಇದು ಬ್ರಾಂಚ್ ಅಕೌಂಟ್ ನಲ್ಲಿ ಬರೋದಿಲ್ಲ. ಎಲ್ಲಿ ಬರುತ್ತಿದೋ? ಡೆಟಾರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಓಕೆ. ಸ್ಟಾಕ್ ಆನ್ ಹ್ಯಾಂಡ್. ಸ್ಟಾಕ್ ಆನ್ ಹ್ಯಾಂಡ್ ಎಷ್ಟಂತೆ? 5,000 ರೂಪೀಸ್ ಅಂತೆ. ಅದರ ಕ್ಲೋಸಿಂಗ್ ಸ್ಟಾಕ್ ಅಟ್ ದ ಎಂಡ್ 31st March 2020 ಅಲ್ಲಿರೋದು 5,000 ಅಂತೆ. ಕ್ಲೋಸಿಂಗ್ ಸ್ಟಾಕ್ ತಗೊಂತೀರಾ. ಪೆಟಿ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ 850. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಎಕ್ಸ್ಪೆನ್ಸಸ್ ಏನಾಗಿರುತ್ತೋ, ರಿಪೀಟ್ ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಐಟಮ್. ಸೆಕ್ಷನ್ ಸಿ ನಲ್ಲಿ ಪ್ರಾಬ್ಲಮ್ ಕೇಳಿದಾಗ ಈ ಐಟಮ್ ಇದ್ದೇ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕಾಗಿರುತ್ತೆ. ಪೆಟಿ ಎಕ್ಸ್ಪೆನ್ಸಸ್. ಪೆಟಿ ಎಕ್ಸ್ಪೆನ್ಸಸ್ ಎಷ್ಟು ಪೆಟಿ ಎಕ್ಸ್ಪೆನ್ಸಸ್ ಆಗಿರುತ್ತೋ ಆ ಎಕ್ಸ್ಪೆನ್ಸ್ ಆಗಿರೋದು ಬ್ರಾಂಚ್ ಅಕೌಂಟ್ ಅಲ್ಲಿ ಬರೋದಿಲ್ಲ ಸ್ಟೂಡೆಂಟ್ಸ್. ಸರ್ ಏನ್ ಹೇಳ್ತಿದ್ದೀರಾ ಸರ್?
ಹೌದಲ್ವಾ? ಯೋಚನೆ ಮಾಡಿ ನೋಡಿ. ಓಪನಿಂಗ್ ಪೆಟ್ಟಿ ಕ್ಯಾಶ್ ತಗೊಂತಾ ಇದ್ರಿ. ಕ್ಯಾಶ್ ಸೆಂಡ್ ಬೈ ದ ಹೆಡ್ ಆಫೀಸ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಪೆಟ್ಟಿ ಕ್ಯಾಶ್ನ ಡೆಬಿಟ್ ಸೈಡ್ ತಗೊಂತಾ ಇದ್ವಿ. ಪೆಟ್ಟಿ ಕ್ಯಾಶ್ ಅಟ್ ದ ಎಂಡ್ ಅಂತ ತಗೊಂತಾ ಇದ್ವಿ. ಸುಮ್ಮನೆ ಉದಾಹರಣೆಗೆ ಓಪನಿಂಗ್ ಪೆಟ್ಟಿ ಕ್ಯಾಶ್ 100 ರೂಪೀಸ್ ಇತ್ತು. ಓಕೆನಾ? ಈಗ ಈ ವರ್ಷ ಹೆಡ್ ಆಫೀಸ್ ಪೆಟ್ಟಿ ಎಕ್ಸ್ಪೆನ್ಸಸ್ಗೋಸ್ಕರ ಅಂದ್ಬಿಟ್ಟಿದೆ 900 ರೂಪೀಸ್ ಕ್ಯಾಶ್ ಕೊಡ್ತಂತೆ. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು ನಮ್ಮ ಹತ್ರ? ಈಗ 1000 ರೂಪೀಸ್ ಇತ್ತು. ರಿಪೀಟ್ ಮಾಡ್ತೀನಿ, ಇದೇನಿದು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟ್ಟಿ ಕ್ಯಾಶ್. ಇದೇನಿದು? ಪೆಟ್ಟಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಇಂದ ಬಂದಿರೋದು. ಆದ್ರೆ ಟೋಟಲ್ ಇವಾಗ ಇನ್ ಹ್ಯಾಂಡ್ ಇವಾಗ ಕೈನಾಗ ಎಷ್ಟಿದೆ? 1000 ಇದೆ. ಕ್ರೆಡಿಟ್ ಸೈಡ್ ಏನಂತ ಬರೀತೀರಾ? ಪೆಟ್ಟಿ ಕ್ಯಾಶ್ ಅಟ್ ದ ಎಂಡ್ 700 ಇತ್ತು, 300 ಇತ್ತು ಅಂತ ಅನ್ಕೊಳ್ಳಿ. ಯೋಚನೆ ಮಾಡಿ ನೋಡ್ರಿ, 100 ರೂಪಾಯಿ ಇತ್ತು, 900 ರೂಪಾಯಿ ಕೊಟ್ರು, ಟೋಟಲ್ 1000 ಆಯ್ತು. ಅಂದ್ರೆ ಇವಾಗ 1000 ಇಲ್ಲಿದೆ. ವರ್ಷದ ಕೊನೆಯಲ್ಲಿ 300 ಇದೆಯಂತೆ. ಪೆಟ್ಟಿ ಕ್ಯಾಶ್ ಅಟ್ ದ ಎಂಡ್ 300 ಇದೆಯಂತೆ. ಹಾಗಾದ್ರೆ 1000ದಲ್ಲಿ 300 ರೂಪಾಯಿ ಮಾತ್ರ ಉಳಿದಿದೆ ಅಂದ್ರೆ 700 ರೂಪಾಯಿ ಖರ್ಚಾಗಿದೆ. ಗಾಟ್ ಇಟ್ ಆರ್ ನಾಟ್ ಡಿಯರ್ ಸ್ಟೂಡೆಂಟ್ಸ್? ಈ ಖರ್ಚಾಗಿರೋದು ನಾವು ತೋರಿಸೋದಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟ್ಟಿ ಕ್ಯಾಶ್ ತಗೊಂತೀವಿ. ಆಮೇಲೆ ಅಮೌಂಟ್ ರಿಸೀವ್ಡ್ ಬೈ ಬ್ರಾಂಚ್ ಫ್ರಮ್ ಹೆಡ್ ಆಫೀಸ್ ತಗೊಂತೀವಿ ಡೆಬಿಟ್ ಸೈಡ್ ನಲ್ಲಿ. ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟು ಉಳಿತು ಅಂತ ತಗೊಂತೀವಿ. ಇಂಪ್ಯಾಕ್ಟ್ ಏನಾಗುತ್ತೆ? ಬ್ಯಾಲೆನ್ಸಿಂಗ್ ಫಿಗರ್ 700 ರೂಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ಆಯ್ತು ಅಂತ ಹೇಳ್ತೀವಿ. ಈ ಎಕ್ಸ್ಪೆನ್ಸಸ್ ಎಷ್ಟಾಗಿದೆಯೋ ಅದನ್ನ ನಾವಿಲ್ಲಿ ತೋರಿಸೋದಿಲ್ಲ ಸ್ಟೂಡೆಂಟ್. ನೆಟ್ ಇಂಪ್ಯಾಕ್ಟ್ ಅದೇ ಆಗುತ್ತೆ. ಸರ್, ಹಾಗಾದ್ರೆ ನಿಮ್ ಪ್ರಶ್ನೆ ನಾನು ಹೇಳ್ತಿರೋದು, 100 ರೂಪೀಸ್ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಸರ್, 900 ರೂಪೀಸ್ ಈ ವರ್ಷ ಪೆಟಿ ಕ್ಯಾಶ್ ಕೊಟ್ಟಿದೆ ಸರ್, ಎಕ್ಸ್ಪೆನ್ಸ್ ಮಾಡ್ರಿ ಏನ್ಬಿಟ್ಟಿದೆ. ನಮ್ಮ ಹತ್ರ 1000 ರೂಪಾಯಿ ಇತ್ತು ಸರ್, ಆದ್ರೆ 600 ರೂಪಾಯಿ ಖರ್ಚು ಮಾಡಿದೆಯಂತೆ. ಎಕ್ಸ್ಪೆನ್ಸಸ್ ಎಷ್ಟು ಮಾಡಿದೆಯಂತೆ? 600 ರೂಪಾಯಿ ಎಕ್ಸ್ಪೆನ್ಸ್ ಮಾಡಿದೆಯಂತೆ. ಹಾಗಾದ್ರೆ ಇನ್ನೆಷ್ಟು ಉಳಿಯುತ್ತೆ? 400 ರೂಪೀಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್. ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಯಾವುದನ್ನ? 400ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಇದನ್ನ ನಾವು ತಗೊಬೇಕು. ಈ 600 ರೂಪಾಯಿನ ತಗೊಬಾರ್ದು. ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಕೊಟ್ಟಿಲ್ಲ ಅಂದ್ರೆ ನೀವು ಈ ರೀತಿ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದನ್ನೇನಂತ ಕರೀತೀರಾ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್. ಅಮೌಂಟ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಫಾರ್ ಪೆಟಿ ಎಕ್ಸ್ಪೆನ್ಸ್. ಅವೆರಡನ್ನು ಆಡ್ ಮಾಡಿ ಅದರಲ್ಲಿ ಎಕ್ಸ್ಪೆನ್ಸಸ್ ಮೆಟ್ ಬೈ ದ ಬ್ರಾಂಚ್ ನ ಕಳಿರಿ, ಬರದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ನೋಡುವ ನೋಟ್ ನಲ್ಲಿ, ವರ್ಕಿಂಗ್ ನೋಟ್ ನಲ್ಲಿ ತೋರಿಸಬೇಕಾಗಿರುತ್ತೆ ಸ್ಟೂಡೆಂಟ್. ಇದಕ್ಕೆ 1 ಮಾರ್ಕ್ ಇರುತ್ತೆ. 1 ಮಾರ್ಕ್ ಇದಕ್ಕಿರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ನ ಕ್ಯಾಲ್ಕುಲೇಷನ್ ನೀವೇನ್ ಮಾಡಿದಿರೋ ಅದನ್ನ ತೋರಿಸಲಿಕ್ಕೆ 1 ಮಾರ್ಕ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಈಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಿದೆ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ 500 ಇದೆ ಸ್ಟೂಡೆಂಟ್ಸ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಿದೆ? 500 ಇದೆ. ಅಮೌಂಟ್ ರಿಸೀವ್ಡ್ ಫಾರ್ ಪೆಟಿ ಕ್ಯಾಶ್ ಎಷ್ಟಿದೆ ನೋಡಿ ಸ್ಟೂಡೆಂಟ್ಸ್? 1000 ಇದೆ. 500 ರೂಪಾಯಿ ಇತ್ತು, 1000 ರೂಪಾಯಿ ಕೊಟ್ರು, ಎಷ್ಟಾಯ್ತು? 1500 ರೂಪಾಯಿ ಆಯ್ತು. ಖರ್ಚು ಎಷ್ಟು ಮಾಡಿದನಂತೆ? 850 ಖರ್ಚು ಮಾಡಿದನಂತೆ. ಹಾಗಾದ್ರೆ ಅದಕ್ಕೊಂದು ಫಾರ್ಮೆಟ್ ನ ಕೊಟ್ಟಿದ್ದೀನಿ. ಇಲ್ಲಿ ಫಾರ್ಮೆಟ್ ನ ನೀವು ನೋಡಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಿತ್ತು? 500 ಇತ್ತು. ಹೌದು ಇಲ್ಲ ಸ್ಟೂಡೆಂಟ್ಸ್? ಈಗ ಕ್ಯಾಶ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಫಾರ್ ಪೆಟಿ ಕ್ಯಾಶ್ ಆರ್ ಪೆಟಿ ಎಕ್ಸ್ಪೆನ್ಸಸ್ ಎಷ್ಟಿದೆಯಂತೆ? 1000 ರೂಪಾಯಿ ಅಷ್ಟು ರಿಸೀವ್ ಮಾಡಿದ್ರಂತೆ. ಹಾಗಾದ್ರೆ 1000 ರೂಪಾಯಿ ಅಷ್ಟು ರಿಸೀವ್ ಮಾಡಿದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 1500 ರೂಪಾಯಿ ಆಯ್ತು. ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ ಎಷ್ಟಾಗಿದೆಯಂತೆ? 850 ರೂಪೀಸ್ ಆಗಿದೆಯಂತೆ. 850 ರೂಪಾಯಿ ಖರ್ಚು ಮಾಡಿದೆಯಂತೆ. ಎಸ್, 850 ರೂಪಾಯಿ ಖರ್ಚು ಮಾಡಿದೆಯಂತೆ. ಹಾಗಾದ್ರೆ ಇನ್ನು ಮಿಕ್ಕಿರುವಂತಹ 1500ರಲ್ಲಿ 850 ರೂಪಾಯಿ ಹೋದ್ರೆ ಇನ್ನು ಉಳಿಯುವಂತಹ 650 ರೂಪೀಸ್ ನಾವೇನಂತ ಕರಿತೀರಾ? ಕ್ಲೋಸಿಂಗ್ ಪೆಟಿ ಕ್ಯಾಶ್ ಅಂತ ಕರಿತೀವಿ ಸ್ಟೂಡೆಂಟ್ಸ್.
ಹಾಗಾದ್ರೆ ಫಾರ್ಮೆಟ್ ನಿಮ್ ತಲೆ ಒಳಗಡೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇದೇ ಎರಡನೇ ವಿಚಾರ ನೀವು ತಿಳ್ಕೊಳ್ಬೇಕಾಗಿರೋದು. ಈ ಪ್ರಾಬ್ಲಮ್ ಅಲ್ಲಿ ಎರಡನೇ ವಿಚಾರ ತಿಳ್ಕೊಂಡಿದ್ದೀರ ಅನ್ಕೊಂಡಿದೀನಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಕೊಟ್ರೆ ನೋ ವರಿ, ಹಾಗೆ ತಗೊಂಬಿಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಅವನ ಅಕಸ್ಮಾತ್ ಕೊಟ್ಟಿರ್ಲಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ಗೆ ಕ್ಯಾಶ್ ರಿಸೀವ್ಡ್ ನ ಆಡ್ ಮಾಡಿ ಬಂದಿರೋದ್ರಲ್ಲಿ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ ಏನ್ ಮಾಡಿದಾನೋ ಆ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ ನ ಲೆಸ್ ಮಾಡಿ ಬರುವಂತ ಅಮೌಂಟ್ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟಂತೆ? 650 rupees. ಕ್ಲೋಸಿಂಗ್ ಪೆಟಿ ಕ್ಯಾಶ್ ಎಷ್ಟು? 650 rupees. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಅದು ಆಯ್ತು. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಆನ್ ಬ್ರಾಂಚ್ ಫರ್ನಿಚರ್ 10% per annum. ಬ್ರಾಂಚ್ ಫರ್ನಿಚರ್ ನ ಮೇಲೆ 10% ಏನಾಗಿದೆ? ಡಿಪ್ರಿಸಿಯೇಷನ್ ಆಗಿದೆಯಂತೆ. ಈ ವಿಚಾರ ಏನು ಕೊಟ್ಟಿದ್ದು? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ನ ತಿಳ್ಕೊಳ್ಳಕ್ಕೆ. ಫರ್ನಿಚರ್ ಇಲ್ಲಿ ಇರೋದು ಎಷ್ಟು? 2000 ಇದೆ. ಹಾಗಾದ್ರೆ ಫರ್ನಿಚರ್ ಅದಕ್ಕೆ ಒಂದು ವರ್ಕಿಂಗ್ ನೋಟ್ ನಂಬರ್ 2, ಇದು ವರ್ಕಿಂಗ್ ನೋಟ್ ನಂಬರ್ 1 ಅಂತ ಅನ್ಕೊಳ್ಳಿ. ಇದಕ್ಕೆ ವರ್ಕಿಂಗ್ ನೋಟ್ ನಂಬರ್ 1 ಅನ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಏನ್ ಮಾಡಿ? ವರ್ಕಿಂಗ್ ನೋಟ್ ನಂಬರ್ 2. ವರ್ಕಿಂಗ್ ನೋಟ್ ನಂಬರ್ 2 ಏನಿದೆ? ಓಪನಿಂಗ್ ಫರ್ನಿಚರ್. ಎಷ್ಟು ಸಾವಿರ ಇರೋದು? 2000 ಇರೋದು. ಲೆಸ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟ್? 10% per annum. 2000 ಮೇಲೆ 10% ಅಂತಂದ್ರೆ 200 rupees ಆಗುತ್ತೆ. ಹಾಗಾದ್ರೆ ಬರೋದು ಇನ್ನೆಷ್ಟು? 1800. ಇದೇನೆ ಕ್ಲೋಸಿಂಗ್ ಫರ್ನಿಚರ್. ಕ್ಲೋಸಿಂಗ್ ಫರ್ನಿಚರ್ ಎಷ್ಟು? 1800. ಇದೆ ಎರಡನೇದು 1800. ಇದು ಎರಡನೇದಾಗಿದೆ. ಎಷ್ಟು? ಹೀಗೆ ಹೋಗೋಣ ಮೂರನೇ ಐಟಮ್. ಮೂರನೇ ಐಟಮ್ ಏನು ಅಂತಂದ್ರೆ ಪ್ರಾಬ್ಲಮ್ ಇಲ್ಲಿ ಕಂಪ್ಲೀಟ್ ಆಗೋಯ್ತು. ಓಪನಿಂಗ್ ಡೆಟಾರ್ಸ್ ಗೊತ್ತು, ಕ್ರೆಡಿಟ್ ಸೇಲ್ಸ್ ಗೊತ್ತು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಗೊತ್ತು, ಅಮೌಂಟ್ ಡೈರೆಕ್ಟ್ಲಿ ಪೇಡ್ ಬೈ ದ ಬ್ರಾಂಚ್ ಡೆಟಾರ್ಸ್ ಟು ದ ಹೆಡ್ ಆಫೀಸ್ ಗೊತ್ತು. ಆದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ಡೆಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಡೆಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂದ್ರೆ, ಡೆಟಾರ್ಸ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್, ಕ್ರೆಡಿಟ್ ಸೇಲ್ಸ್ ಡೆಬಿಟ್ ಸೈಡ್ ಆಗಿ ಬರುತ್ತೆ. ಇನ್ನ ಕ್ರೆಡಿಟ್ ಸೈಡ್ ನಲ್ಲಿ ಎಲ್ಲ ಐಟಮ್ಸ್ ಬರುತ್ತೆ. ಎಲ್ಲ ಐಟಮ್ಸ್ ಅಂದ್ರೇನು? ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಸೇಲ್ಸ್ ರಿಟರ್ನ್ಸ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಅಲೋಡ್, ಅಲೋಯನ್ಸಸ್ ಗ್ರಾಂಟೆಡ್ ಟು ಡೆಟಾರ್ಸ್, BR ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಇಷ್ಟು ಯಾವ ಸೈಡ್ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ನೋಡ್ಕೊಂಡು ಹೋಗೋಣ. ಹಾಗಾದ್ರೆ ಎಸ್ ಸ್ಟೂಡೆಂಟ್ಸ್, ಓಪನಿಂಗ್ ಡೆಟಾರ್ಸ್ ಎಷ್ಟಿದೆ? ಓಪನಿಂಗ್ ಡೆಟಾರ್ಸ್ ಎಷ್ಟಿದೆ ಸ್ಟೂಡೆಂಟ್ಸ್? ಇಲ್ಲಿ 4000 ಇದೆ. 4000 ನ ತಗೋಣ. ಓಪನಿಂಗ್ ಡೆಟಾರ್ಸ್ ಎಷ್ಟು? 4000. ಫೈನ್. ಆಮೇಲಿಂದ ಡೆಟಾರ್ಸ್ಗೆ ಸಂಬಂಧಪಟ್ಟಿರುವಂತಹ ಐಟಮ್ಸ್ ಎಲ್ಲ ಏನೇನಿದೆ ಅಂತ ನೋಡೋಣ. ಡೆಟಾರ್ಸ್ 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 ಗೂಡ್ಸ್ ಇಂಟು ಬ್ರಾಂಚ್. ಕ್ಯಾಶ್ ಸೇಲ್ಸ್ ಬರೋದಿಲ್ಲ, ಕ್ರೆಡಿಟ್ ಸೇಲ್ಸ್ ಬರುತ್ತೆ. ಕ್ರೆಡಿಟ್ ಸೇಲ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 40,000 ಅಂತ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬರಲ್ಲ, ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಎಷ್ಟು ಬರುತ್ತೆ? 40,000. ಓಕೆ. ನೆಕ್ಸ್ಟ್ ಆಮೇಲೆ 40,000 ಆದ್ಮೇಲೆ ಅಮೌಂಟ್ ಕಲೆಕ್ಟೆಡ್ ಬೈ ದ ಬ್ರಾಂಚ್. ಯಾರಿಂದ? ಡೆಟಾರ್ಸ್ ಇಂದ. ಎಷ್ಟಂತೆ? 35,000. ಕ್ಯಾಶ್ ಕಲೆಕ್ಟೆಡ್ ಎಷ್ಟಂತೆ? 35,000. ದೆನ್ ಡೈರೆಕ್ಟ್ ಆಗಿ ರಿಸೀವ್ ಮಾಡಿರೋದು 2,000. ಆಡ್ ಮಾಡಿ ಬೇಕಾದ್ರೂ ತಗೊಳ್ಳಿ ಅಥವಾ ಸಪರೇಟ್ ಆಗಿ ತಗೊಳ್ಳಿ. ಇಲ್ಲಿ ಮತ್ತೆ ಇಲ್ಲಿ ಬರೀಬೇಕಿಲ್ಲಿ ಅಮೌಂಟ್ ಡೈರೆಕ್ಟ್ಲಿ ರಿಸೀವ್ಡ್ ಬೈ ದ ಹೆಡ್ ಆಫೀಸ್ ಫ್ರಮ್ ಬ್ರಾಂಚ್ ಡೆಟಾರ್ಸ್. ಎಷ್ಟು? 2,000. ದೆನ್ ಡಿಸ್ಕೌಂಟ್ ಅಲೋಡ್ ಎಷ್ಟಂತೆ? 100 rupees ಅಷ್ಟು ಡಿಸ್ಕೌಂಟ್ ಅಲೋಡ್. ಎಷ್ಟು? 100 rupees.
ದೆನ್ ಡಿಸ್ಕೌಂಟ್ ಅಲೋಡ್ ಆಯಿತು. ತಿರ್ಗಿ ಡೆಟಾರ್ಸ್ ಇಲ್ಲ. ಹಾಗಾದ್ರೆ ಸಾರಿ, ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಬೈ ಡೆಟಾರ್ಸ್ ಅಂದ್ರೆ ಸೇಲ್ಸ್ ರಿಟರ್ನ್ ಅಂದ್ರೆ ಎಷ್ಟದು 2000 rupees ಆಗಿದೆ. ಆ 2000 rupees ಸೇಲ್ಸ್ ರಿಟರ್ನ್ ತಗೊಬೇಕಾಗಿರುತ್ತೆ. ಸೇಲ್ಸ್ ರಿಟರ್ನ್ ಎಷ್ಟು 2000. ಈಗ ಇವಾಗ ಬ್ಯಾಲೆನ್ಸ್ ಮಾಡೋಣ. 40 + 4 44,000 ಮೈನಸ್ 37,000 ಮೈನಸ್ 2,100 ಅಂದ್ರೆ ಬರುವಂತಹದ್ದು 4,900 ಅನ್ನೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ನ ಈ 4,900 ನ ನಾವು ಇಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಪ್ರಾಬ್ಲಮ್ ನಲ್ಲಿ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಆದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಟೈಪ್ ಮಾಡುವಾಗ ಒಂದು ಸ್ವಲ್ಪ ಎರರ್ ಆಗಿದೆ. ಸೊ ಅದಕ್ಕೋಸ್ಕರ ಒರಿಜಿನಲ್ ಕ್ವಶನ್ ಪೇಪರ್ ನೋಡಿಕೊಂಡು ಮತ್ತೆ ವಾಪಸ್ ಬಂದ್ಬಿಡೋಣ ಸ್ಟೂಡೆಂಟ್ಸ್. ಇಲ್ಲಿ ನೀವು ಅದನ್ನ ಸೇರಿಸ್ಕೊಬೇಕಾಗಿರುತ್ತೆ. ಸೊ ಅಲ್ಲಿ ನೋಡೋಣ. ಓಕೆ ಸ್ಟೂಡೆಂಟ್ಸ್, 2017ನೇ ಇಸ್ವಿ ಕ್ವಶನ್ ಪೇಪರ್, 2017ನೇ ಇಸ್ವಿ ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಸಿ ನಲ್ಲಿ ಕೇಳಿರುವಂತಹದ್ದು 10ನೇ ಪ್ರಾಬ್ಲಮ್ 10,000 ರೈಟ್. ಓಕೆ, ಸ್ವಲ್ಪ ಇಲ್ಲಿ ಗಮನ. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ದಯವಿಟ್ಟು. ಇನ್ಶೂರೆನ್ಸ್ ಪ್ರೀಮಿಯಂ 600 ಇದೆ. ಆದ್ರೆ ಬ್ರಾಕೆಟ್ ನಲ್ಲಿ ಒಂದು ವಿಚಾರ ಇದೆ ನೋಡಿ, ಇದನ್ನ ಟೈಪ್ ಮಾಡಿಲ್ಲ, ಕ್ಷಮಿಸಿ. ಪೇಯ್ಡ್ ಅಪ್ ಟು 30th June ನೆಕ್ಸ್ಟ್ ಇಯರ್ ಅಟ್ ದ ರೇಟ್ ಆಫ್ 600 per annum. ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಂಬಿಡಿ. ಹಾಗಾದ್ರೆ ಗಮನ ಹರಿಸಬೇಕಾಗಿರೋದು ಇಲ್ಲಿ ಪರ್ ಬಗ್ಗೆ. ಪರ್ annum ಅರ್ಥ ಏನು? ವರ್ಷಕ್ಕೆ 600 ರೂಪಾಯಿ ಅಂದ್ರೆ 600 ರೂಪಾಯಿ ವರ್ಷಕ್ಕಾದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 50 ರೂಪಾಯಿ ಆಗಿರುತ್ತೆ. ಒಂದು ತಿಂಗಳಿಗೆ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? 50 ರೂಪಾಯಿ ಆಗಿರುತ್ತೆ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಎಲ್ಲಿವರೆಗೂ ಕೊಟ್ಟಿರೋದು ನಿಮ್ಮ ಎಕ್ಸಾಂಪಲ್ ನಲ್ಲಿ ಟೈಮ್ ಚೇಂಜ್ ಮಾಡಿದ್ದೀನಿ, ಡೇಟ್ ಚೇಂಜ್ ಮಾಡಿದ್ದೀನಿ. 1st April 2019 ಇಂದ. ಯಾವ ಡೇಟ್ ಇಂದ? 1st April 2019 ಇಂದ 31st March 2020 ವರೆಗೂ ನಿಮ್ಮ ಅಕೌಂಟಿಂಗ್ ಪೀರಿಯಡ್ ಇರೋದು. ಅಕೌಂಟಿಂಗ್ ಪೀರಿಯಡ್ ಎಲ್ಲಿಂದ ಇಲ್ಲಿವರೆಗೂ ಇರೋದು? ಇಲ್ಲಿಂದ ಇಲ್ಲಿವರೆಗೂ ಇರೋದು. ಇಲ್ಲಿಂದ ಇಲ್ಲಿವರೆಗೂ ಆಗಿರೋ ಖರ್ಚನ್ನ ನೀವು ತಗೊಬೇಕಾಗಿರೋದು. ಆದ್ರೆ ಪೇಮೆಂಟ್ ಮಾಡಿರೋದು ಎಲ್ಲಿಂದ ಎಲ್ಲಿವರೆಗೂ ಅಂತೆ 30th June 2020 ವರೆಗೂ ಪೇಮೆಂಟ್ ಮಾಡಿದಾರಂತೆ. ಯಾವ ಲೆಕ್ಕದಲ್ಲಿ? 600 per annum ಲೆಕ್ಕದಲ್ಲಿ June 2020 ವರೆಗೂ ಮಾಡಿದ್ದಾನೆ. ಅಂದ್ರೆ ಇಲ್ಲಿ ಬರಿತಾ ಇದ್ದೀನಿ 30th June 2020. 30th June 2020 ಅಂದ್ರೆ ಏನು 31st March 2020 ಆದ್ಮೇಲೆ ಆಗುವಂತ ಖರ್ಚನ್ನ, ಮುಂದೆ ಕಟ್ಟಬೇಕಾಗಿರೋ ಖರ್ಚನ್ನ, ಮುಂದಿನ ವರ್ಷ ಮಾಡಬೇಕಾಗಿರೋ ಖರ್ಚನ್ನ ಈಗಲೇ ಪೇಮೆಂಟ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ತಿಂಗಳಾಗುತ್ತೆ ಅಂದ್ರೆ ಏಪ್ರಿಲ್, ಮೇ, ಜೂನ್. ಅಂದ್ರೆ ಎಷ್ಟು ತಿಂಗಳಾಯ್ತು ಸ್ಟೂಡೆಂಟ್ಸ್? 3 months ಆಯ್ತು. 3 months ಈ ವರ್ಷನೇ ಪೇಮೆಂಟ್ ಮಾಡಿದ್ದಾನೆ. ಅದನ್ನೇ ನಾವೇನಂತ ಕರಿತೀರಾ? ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಕರಿತೀವಿ ನಾವು. 1 ತಿಂಗಳಿಗೆ 50 ರೂಪಾಯಿ ಅಂದ್ರೆ ಇಂಟು 3 ತಿಂಗಳಿಗೆ ಎಷ್ಟಾಗಿರುತ್ತೆ? 150 ರೂಪಾಯಿ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. 150 ರೂಪಾಯಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ದಯವಿಟ್ಟು ಈ ಒಂದು ಇದನ್ನ ನೀವು ತಗೊಳ್ಳಿ. ಪೇಯ್ಡ್ ಅಪ್ ಟು
30th June 2020 at the rate of 600 per annum. Paid up to 30th June 2020 at the rate of 600 per annum. ಓಕೆನಾ ಸ್ಟೂಡೆಂಟ್ಸ್ ಹಾಗಾದ್ರೆ ಇಲ್ಲಿ ಅಂದ್ರೆ ಪಾಪ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಏನು ಇನ್ಶೂರೆನ್ಸ್ ಪ್ರೀಮಿಯಂ ಆದ್ಮೇಲೆ ನೀವು ಬರೀಬೇಕಾಗಿರೋದು paid up to 30th June 2020 at the rate of 600 per annum. ಇದನ್ನ ಇಲ್ಲಿ ಬ್ರಾಕೆಟ್ ನಲ್ಲಿ ಸೇರಿಸ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಏನಂತ ಅರ್ಥ ಆಯ್ತು? ಅಲ್ಲಿ ಏನು ಅಂತ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಈಗ ನೋಡುವ. ನಿಮ್ಮ ಪ್ರೀವಿಯಸ್ ಇಯರ್ ನಿಮ್ಮ ಇಯರ್ ಏನಿದೆ ಆ ಇಯರ್ ನಲ್ಲಿ ಆಗುವಂತಹ ಏನು ಅಕೌಂಟಿಂಗ್ ಇಯರ್ ಏನು ಅಂದ್ರೆ ಸ್ಟಾರ್ಟಿಂಗ್ ಇರೋದು ಅವಾಗಲೇ ರೌಂಡ್ ಆಫ್ ಮಾಡಿದ್ದೆ ನಾನು ನಿಮ್ಗೆ. ನೀವು ಗಮನಿಸಿದ್ರಿ ಆಗ್ಲಿ ಇಲ್ಲಿ ರೌಂಡ್ ಆಫ್ ಮಾಡಿದ್ದೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತ. ಏನಿಲ್ಲಿ 1st April 19. ಹಾಗಾದ್ರೆ 1st April 19 ಇಂದ 31st March 2020 ವರೆಗೂ ನಿಮ್ಮ ಅಕೌಂಟಿಂಗ್ ಪೀರಿಯಡ್. ಇಲ್ಲಿಂದ ಇಲ್ಲಿವರೆಗೂ ಆಗಿರೋ ಖರ್ಚನ್ನ ನೀವು ತಗೊಬೇಕಾಗಿರೋದು. ಆದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಮಾಡಿದೀವಿ ಅಂದ್ರೆ 30th June 2020 ವರೆಗೂ ಪೇಮೆಂಟ್ ಮಾಡಿದೀವಿ. ಹಾಗಾದ್ರೆ ಈ 31st March ಆದ್ಮೇಲೆ ಏನಿದೆ ಎಷ್ಟು ಪೇಮೆಂಟ್ ಮಾಡಿದೀವಿ ಅಂತಂದ್ರೆ ಮುಂದಕ್ಕಾಗುವಂತ 3 ತಿಂಗಳದು ಪೇಮೆಂಟ್ ಮಾಡಿದೀವಿ. ವರ್ಷಕ್ಕೆ ಎಷ್ಟಂತೆ? 600 ಅಂತ. ವರ್ಷಕ್ಕೆ ಅಂದ್ರೆ ಎಷ್ಟು ತಿಂಗಳಿಗೆ? 12 ತಿಂಗಳಿಗೆ. 12 ತಿಂಗಳಿಗೆ 600 ರೂಪಾಯಿ ಆಯ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ತಿಂಗಳಾಗುತ್ತೆ? ಒಂದು ಏಪ್ರಿಲ್ ಪ್ಲಸ್ ಮೇ ಪ್ಲಸ್ ಜೂನ್ ಅಂದ್ರೆ ಎಷ್ಟು ತಿಂಗಳಾಗುತ್ತೆ? 3 ತಿಂಗಳಿಗೆ ಎಷ್ಟು ಅಂದ್ರೆ ಬರುವಂತಹದ್ದು 150 rupees. ಇದನ್ನ ನೀವು ವರ್ಕಿಂಗ್ ನೋಟ್ ನಂಬರ್ 4 ಅಂತ ತೋರಿಸ್ಬೇಕಾಗಿರುತ್ತೆ. ಆರ್ ಅದರ್ವೈಸ್ ನೀವು ಡೈರೆಕ್ಟ್ ಆಗಿ ಇಷ್ಟು ಬರೆದ್ರೆ ಸಾಕಾಗಿರುತ್ತೆ. ಹಾಗಾದ್ರೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಎಷ್ಟು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಪ್ರೀಪೇಯ್ಡ್ ಇನ್ಶೂರೆನ್ಸ್ 150 ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ 150 rupeesನ ನಾವು ತಗೊಳ್ಬೇಕು. ಇನ್ನೇನಾದ್ರು ಉಳಿದಿದೆಯಾ ಅಂದ್ರೆ ನಥಿಂಗ್. ಈಗೇನ್ ಮಾಡ್ಬೇಕು? ಇವಾಗ ನೀವು ಬ್ಯಾಲೆನ್ಸ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಈಗ ಕ್ಯಾಲ್ಕುಲೇಟರ್ನ ಸಹಾಯ ಬೇಕು. ಒಂದೊಂದೇ ಟೋಟಲ್ ಮಾಡುವ. 10,000 ಪ್ಲಸ್ 500 ಪ್ಲಸ್ 6,150. ರೈಟ್? ಎಸ್, 6,150 ಅಂದ್ರೆ ಬರುವಂತಹದ್ದು 16,650. ನೆಕ್ಸ್ಟ್ ಇದನ್ನ ಟೋಟಲ್ ಮಾಡೋಣ. 2,000 2,004 5 5,000 ಪ್ಲಸ್ 1,000 6,000. ಫೈನ್. ಹಾಗಾದ್ರೆ ಕ್ರೆಡಿಟ್ ಸೈಡ್ ನಲ್ಲಿ ಇಷ್ಟು ಅಮೌಂಟ್ ಇದೆ. 1,30,000 65 ಪ್ಲಸ್ 2 1,67,000. ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ ನ ಟೋಟಲ್ ಮಾಡೋಣ. 5,000 ಪ್ಲಸ್ 650 ಪ್ಲಸ್ 4,900 ಪ್ಲಸ್ 1,800 ಪ್ಲಸ್ 150 ಅಂದ್ರೆ ಬರುವಂತಹದ್ದು 12,500. ಇನ್ನರ್ ಕಾಲಮ್ ಆಗಿರೋದೆಲ್ಲ ಅಮೌಂಟ್ ಕಾಲಮ್ ಅಲ್ಲಿ ಇಡಬೇಕಾಗುತ್ತೆ, ಮರಿಬೇಡ್ರಿ ಅಷ್ಟೇ. ಹಾಗಾದ್ರೆ ಈಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಕ್ರೆಡಿಟ್ ಸೈಡ್ ಟೋಟಲ್ ಮಾಡುವ. 12,500 ಪ್ಲಸ್ 1,67,000 ಪ್ಲಸ್ 1,000 ಪ್ಲಸ್ 100 ಅಂದ್ರೆ ಬರುವಂತಹದ್ದು 1,80,000 1,80,600 1,80,600. ಈಗೇನ್ ಮಾಡ್ಬೇಕು ಸ್ಟೂಡೆಂಟ್ಸ್? ಡೆಬಿಟ್ ಸೈಡ್ ಅಲ್ಲಿ ಇರೋದನ್ನ ಲೆಸ್ ಮಾಡಬೇಕಾಗಿರುತ್ತೆ. ಮೈನಸ್ 16,650 ಮೈನಸ್ 80,000 ಮೈನಸ್ 6,000
ಅಂದ್ರೆ ಬರುವಂತಹದ್ದು 77,950 ಅನ್ನೋದೇನೆ ನೆಟ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನ ನಾವೆಲ್ಲ ಕಳಿಸ್ಬೇಕಾಗಿರುತ್ತೆ, ಜನರಲ್ ಪಿ ಅಂಡ್ ಎಲ್ ಅಕೌಂಟ್ ಕಳಿಸ್ಬೇಕಾಗಿರುತ್ತೆ. ಹೆಡ್ ಆಫೀಸ್ ಏನ್ ಮಾಡುತ್ತೆ, ನೆಕ್ಸ್ಟ್ ಏನ್ ಮಾಡುತ್ತೆ, ಜನರಲ್ ಪಿ ಅಂಡ್ ಎಲ್ ಅಕೌಂಟ್ ಪ್ರಿಪೇರ್ ಮಾಡುತ್ತೆ. ಅಲ್ಲಿ ಬೇರೆ ಬೇರೆ ಐಟಮ್ಸ್ ಬರುತ್ತೆ, ಅದು ಆಮೇಲೆ ನೋಡುವ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇದು ಸೆಕ್ಷನ್ ಸಿ ಗೆ ಕೊಡುವಂತಹದ್ದು. ಇವತ್ತಿನ ದಿವಸ ನೀವು ನಾರ್ಮಲ್ 5 ಮಾರ್ಕ್ಸ್ ನಲ್ಲಿರುವಂತಹ ಐಟಮ್ಸೇ ಇತ್ತು. ಅದರ ಜೊತೆಗೆ ಇವತ್ತು 4 ಐಟಮ್ನ ತಿಳ್ಕೊಂಡ್ರಿ. ಒಂದು, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಡೇಟ್ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ವರ್ಕಿಂಗ್ ನೋಟ್ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಂಬರ್ 1. ಈ ಪ್ರಾಬ್ಲಮ್ ಅಲ್ಲಿ ಹಾಗಾದ್ರೆ ನೀವು ಹಲವಾರು ವಿಚಾರವನ್ನು ತಿಳ್ಕೊಂಡಿದ್ದೀರಾ ಸ್ಟೂಡೆಂಟ್ಸ್. ಏನು ಅಂದ್ರೆ, ಒಂದು, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ. ಎರಡನೇದು, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ. ಮೂರನೇದು, ಅಮೌಂಟ್ ರಿಸೀವ್ಡ್ ಫ್ರಮ್ ಬ್ರಾಂಚ್ ಡೇಟಾಸ್ ಡೈರೆಕ್ಟ್ಲಿ ಬೈ ದ ಹೆಡ್ ಆಫೀಸ್ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ನೋಡ್ಕೊಂಡ್ರಿ. ಸೊ ಈ ವಿಚಾರಗಳನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು, ವರ್ಕಿಂಗ್ ನೋಟ್ ಯಾವ ರೀತಿ ಮಾಡಬೇಕು ಅನ್ನೋದು ತಿಳ್ಕೊಂಡ್ರಿ. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಹೊಸ ಅಡ್ಜಸ್ಟ್ಮೆಂಟ್ ನ ಮುಖಾಂತರ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಬೈ ಬೈ ಸ್ಟೂಡೆಂಟ್ಸ್.